ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಬದಲಾವಣೆ ಬೆಳವಣಿಗೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿ ಬೊಮ್ಮನಹಳ್ಳಿ. ಕಲಿಯಲು ಕಲಿಯಿರಿ, ಕಲಿಯಲು ಕಲಿಯಿರಿ. ಸುಬೋಧ ಕಲಿಕಾ ಕೇಂದ್ರ. ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ, ಜೀವನಕ್ಕಾಗಿ ಕೌಶಲ್ಯಗಳ ಅರಿವು, ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ, ಆಹ್ಲಾದಕರ ವಾತಾವರಣ, ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ, ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ. ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ. 10ನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ. ಶಿಕ್ಷಕ ಶಿಕ್ಷಕಿಯರಿಗೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರೇಡಿಯಂಟ್ ಮೆಂಟಲ್ ಅರ್ಥಮೆಟಿಕ್ ಅಬ್ಯಾಕಸ್ ಹುಬ್ಬಳ್ಳಿ. ಮಕ್ಕಳ ಗಣಿತ ಕಲಿಕಾ ಕೌಶಲ್ಯ ಹೆಚ್ಚಿಸಲು ಹಾಗೂ ಮನೆಯಲ್ಲಿರುವ ಗೃಹಿಣಿಯರ ಸಾಧನೆಗೆ ಸುವರ್ಣಾವಕಾಶ. ರೇಡಿಯಂಟ್ ಸಂಸ್ಥೆಯ ಫ್ರಾಂಚೈಸಿಯನ್ನ ಸಂಪರ್ಕಿಸಿ. 9 ಆಪ್ಷನ್ಸ್ ಇಲ್ಲ. ವ್ಯಾಯಾಮಕ್ಕೆ ವ್ಯಾಯಾಮೇ ಆಪ್ಷನ್. ನಾವು ವಾಕಿಂಗ್ ಮಾಡ್ತೀನೋ, ರನ್ನಿಂಗ್ ಮಾಡ್ತೀನೋ, ಜಾಗಿಂಗ್ ಮಾಡ್ತೀನೋ, ಇದನ್ನ ನಾನು ಪ್ರತಿನಿತ್ಯ ಪ್ರತಿ ದಿವಸ ಮಾಡ್ಲೇಬೇಕು. ಇದು ಒಂದು ಆಪ್ಷನ್ ಆದ್ರೆ ಇದಕ್ಕೆ ನೋಡಿ ಪರ್ಯಾಯ ಇಲ್ಲೇ ಇಲ್ಲ. ಎರಡನೇದಕ್ಕೆ ಪರ್ಯಾಯ ಇಲ್ಲ, ಓದ್ಲಿಕ್ಕೆ ಪರ್ಯಾಯ. ಓದ್ಲಿಕ್ಕೆ ಓದೇ ಪರ್ಯಾಯ. ನಿಮ್ಗೆ ಓದ್ಬೇಕು ಅಂತಿದ್ದಾಗ ಯಾವ್ದೋ ಒಂದು ಪುಸ್ತಕನ ಅದನ್ನ ಕೇಳಿಸ್ಕೊಳ್ಳುವಂತ ಅವಕಾಶಗಳು ಸಾಕಷ್ಟಿದೆ ನಿಜ. ಆದ್ರೆ ಓದುವಂತ ಪರಿಸ್ಥಿತಿ ಅಥವಾ ಓದಿದ್ರೆ ಸಿಗುವಂತ ಲಾಭಗಳು ಏನಿದೆ ಆ ಲಾಭಗಳು ನಿಮಗೆ ಕೇಳೋದ್ರಿಂದ ಸಿಗಲಾರದ್ದು ಅಂತ ಹೇಳ್ಬೇಕು. ಸೊ ಇದು ಒಂದೇ ಭಾಗ ನಾನು ಹೇಳಿದ್ದು. ಇನ್ನ ಎಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದು ಮಕ್ಕಳಿಗೆ ಗೊತ್ತು ಇರಬೇಕು. ಇನ್ನ ಎಲ್ಲೆಲ್ಲಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದರ ಅರಿವನ್ನ ನಾವು ಜವಾಬ್ದಾರಿಯಿಂದ ನಮ್ಮ ಪಾಲಕರಾದವರು ಮಕ್ಕಳಿಗೆ ಬೇಕು. ನಾನೊಂದ್ಸರಿ ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಯಾವುದೇ ಒಂದು ಸಿಲೆಬಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕಿನ ಮೊದಲು, ಮಕ್ಕಳಿಗೆ ಕಲಿಸೋಕಿನ ಮೊದಲು ಅದನ್ನ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ. ಅಂದ್ರೆ ಪೂರ್ವಭಾವಿ ತಯಾರಿ ಅಂತ ಹೇಳ್ತಾರೆ. 022066 ಆತ್ಮೀಯ ಕೇಳುಗರೆ, ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇವತ್ತು ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಬರ್ತವೆ. ಅವುಗಳನ್ನ ಸಮರ್ಥವಾಗಿ ಎದುರಿಸುವಂತಹ ಒಂದು ಶಕ್ತಿಯನ್ನ ನಾವು ಬೆಳೆಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನ ಸಾಗೇ ಇರ್ತದೆ. ಅಂದ್ರೆ ಏನಾದರೂ ಬದಲಾವಣೆ ಆದ್ರೂ ಕೂಡ ನಾವು ಅದನ್ನ ಹೇಗೆ ಸಮರ್ಥವಾಗಿ ಎದುರಿಸಬೇಕು, ಮತ್ತೆ ಸವಾಲುಗಳನ್ನ ನಾವು ಎದುರಿಸಲಿಕ್ಕೆ ಶಕ್ತರಾಗಬೇಕು ಅಂತ ಅಂದ್ರೆ ಒಳ್ಳೆ ವಿಚಾರಗಳನ್ನ ಮಾಡಬೇಕು, ಮತ್ತೆ ಧನಾತ್ಮಕವಾಗಿ ಆಲೋಚನೆ ಮಾಡಿ ಜೀವನವನ್ನ ಜಯಿಸುವ ನಿಟ್ಟಿನೊಳಗ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ. ಹಾಗೇನೆ ಇಂದಿನ ಮಕ್ಕಳು ಕೂಡ ಸಂವಹನ ಕಲೆಯನ್ನ ಕರಗತ ಮಾಡಿಕೊಂಡು ಆಗುಹೋಗುಗಳನ್ನ ಅರಿತುಕೊಂಡು ಸಮರ್ಥವಾಗಿ ಜೀವನ ನಿರ್ವಹಿಸಬೇಕು ಅಂತಂದ್ರೆ ಸಮಾಲೋಚನೆ ಅಗತ್ಯ ಇದೆ. ಆ ನಿಟ್ಟಿನೊಳಗ ನಮ್ಮ ಈ ಕಾರ್ಯಕ್ರಮ ಸುಬೋಧ ಸಮಾಲೋಚನೆ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದೊಳಗ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ವಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ಎಲ್ಲ ಕೇಳುಗರಿಗೆ ಮುಂಜಾನೆಯ ಶುಭಾಶಯಗಳು ಹಾಗೂ ನಮಸ್ಕಾರ. ಹಂಗೆ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಏನನ್ನ ನಡೀತದೋ ಆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಪೂರ್ವಭಾವಿ ತಯಾರಿ ಅಂತ ಏನ್ ಹೇಳ್ತೀನಿ, ಈ ಒಂದು ವಿಚಾರವನ್ನ ಮಕ್ಕಳಿಗೆ ನಾವು ಅದೇ ಸಂದರ್ಭದಲ್ಲಿ ಹೇಳೋಕಿನ ಮೊದಲೇ ಹೇಳಿಡೋದು ಮಕ್ಕಳ ತಿಳುವಳಿಕೆಗಾಗ್ಲಿ, ಮಕ್ಕಳ ಅರಿವಿಗಾಗ್ಲಿ ಅಥವಾ ಅವ್ರು ಒಪ್ಕೊಳ್ಳೋದಾಗ್ಲಿ ಸಾಧ್ಯತೆಗಳು ಹೆಚ್ಚಿರ್ತದೆ. ಈಗ ಯಾರೋ ಗೆಸ್ಟ್ ಬರ್ತಾರೆ, ಸಡನ್ ಆಗಿ ಬಂದ ತಕ್ಷಣ ನಾವು ಹೇಳ್ಬಿಟ್ವಿ ಅಂದ್ರೆ ಅಮ್ಮ ಮೊದ್ಲು ಹೇಳ್ಬೇಕು ಬೇಡಮ್ಮ ನನಗೆ ಅಂತ ಅನ್ಬೋದು. ಸೊ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸುವಂತ ಸ್ಥಿತಿಗತಿಗಳು ಕಾಣಿಸ್ತದೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ಯಾವ ಬದಲಾವಣೆಗಳನ್ನ ನಾವು ಮಕ್ಕಳಿಗೆ ಪರಿಚಯಿಸಬೇಕಾಗಿದೆಯೋ ಅದರ ಪೂರ್ವಭಾವಿ ವಿಚಾರವನ್ನ ನಾವು ಕೊಟ್ಟಾಗ ಅಲ್ಲಿ ಸಂಯಮತೆ, ಸರಳತೆ ಹಾಗೂ ಹೊಂದಾಣಿಕೆ ಆಗುವಂತ ಸ್ಥಿತಿಗತಿಗಳು ಇದ್ದು ಮಕ್ಕಳು ಅದನ್ನ ಕಾಲಕ್ರಮೇಣ ಹೊಂದಿಕೊಂಡು ಅದಾದ್ಮೇಲೆ ನಿಮ್ ಜೊತೆಗೆ ಆತ್ಮೀಯತೆಯಿಂದ ಬದಲಾವಣೆ ಆದಾಗ ಅಲ್ಲಿ ಬೆಳವಣಿಗೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಪಾಲಕರೇ ಹಾಗೂ ಚೋಳಿನ್ ಸಾಹೇಬ್ರೆ. ಗುರುರಾಜ್ ಪಾಟೀಲ್ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ಈಗ ನೋಡ್ರಿ, ಮಕ್ಕಳು ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ, ನಾವು ಹೇಳೋದನ್ನ ಕೇಳೋದಿಲ್ಲ, ನಾವು ಮಾಡೋದನ್ನ ನೋಡ್ತಾರೆ ಅಂತೇಳಿ. ಅಂದ್ರೆ ನಾವು ವ್ಯಾಯಾಮ ಮಾಡೋದನ್ನ, ಬೆಳಿಗ್ಗೆ ಅಥವಾ ವಾಕಿಂಗ್ ಮಾಡೋದನ್ನ ನೋಡ್ತಾ ಇದ್ರೆ ಅವ್ರಿಗೆ ಕೂಡ ವ್ಯಾಯಾಮ ಮಾಡ್ಬೇಕು, ನಮ್ಗೆ ಆರೋಗ್ಯ ಬಹಳ ಮುಖ್ಯ ಅಂತ ಗೊತ್ತಾಗ್ತದೆ. ಹಿಂಗಾಗಿ ನಮ್ಮ ಒಂದು ನಡವಳಿಕೆಗಳು ಆ ರೀತಿ ನಾವು ಬದಲಿ ಮಾಡ್ಕೊಳಕ್ ಸಾಧ್ಯ. ಆದ್ರೆ ದಿನನಿತ್ಯ ವ್ಯಾಯಾಮ ಮಾಡೋದು, ಆರೋಗ್ಯದ ಕಡೆ ನಿಗಾ ವಹಿಸೋದು ಇತ್ತು ಅಂದ್ರೆ ಖಂಡಿತವಾಗಿ ಕೂಡ
ಅವರು ಬದಲಾಗ್ತಾರೆ. ಆಮೇಲೆ ಮುಖ್ಯವಾಗಿ ಪುಸ್ತಕ ಹೇಳ್ತಾನೆ ನೋಡ್ರಿ, ನೀ ನನ್ನ ತಲೆ ಬಗ್ಗಿಸಿ ನೋಡು, ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತೇಳಿ. ಈಗ ಮಕ್ಕಳಿಗೆ ಏನಾದ್ರು ನಾವು ಹೇಳ್ಬೇಕು ತಲೆ ಎತ್ತಿ ಅಂತಂದ್ರೆ ನಮ್ಮ ತಲೆ ಒಳಗೆ ಏನಾದ್ರು ವಿಚಾರಗಳು ಇರ್ಬೇಕಲ್ಲ. ಹೀಗಾಗಿ ಒಳ್ಳೆ ವಿಚಾರಗಳನ್ನು ನಾವು ಅವಲೋಕಿಸಬೇಕು, ಅವುಗಳನ್ನ ಓದಿ ತಿಳ್ಕೊಂಡು ಮಕ್ಕಳಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಮಾತ್ರ ಒಂದು ಯಶಸ್ವಿ ಬದಲಾವಣೆಗೆ ತಯಾರಾಗ್ತಾರ ಮತ್ತು ಬೆಳವಣಿಗೆಗೆ ಪೂರಕವಾದ ವಾತಾವರಣ ಸೃಷ್ಟಿ ಆಗ್ತದೆ. ಗುರುರಾಜ್ ಪಾಟೀಲ್ ಅವರೇ, ಮಕ್ಕಳಿಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ಬೇಕು ಅಂತಂದ್ರೆ ಮಕ್ಕಳಲ್ಲಿ ಇವತ್ತು ಸಾಕಷ್ಟು ಆಮಿಷಗಳಿದೆ. ಅವೆಲ್ಲವುಗಳನ್ನ ನಾವು ಜಯಿಸಿ ಒಂದು ಉತ್ತಮ ಒಂದು ಮಾರ್ಗವನ್ನು ಹಿಡಿಬೇಕು ಅಂತಂದ್ರೆ ಹೇಗೆ ನಮ್ಮ ಸಮಯವನ್ನು ಹೊಂದಿಸಿಕೊಳ್ಳಿಕ್ಕೆ ಬದಲಾಗ್ಬೇಕು, ಅವರು ಬೆಳವಣಿಗೆಗೆ ಕಾರಣ ಆಗ್ಬೇಕು, ಮಕ್ಕಳಿಗೆ ಏನಾದ್ರು ಹೇಳ್ಬೋದು? ಸಂಯಮತೆ, ಸಮಯ, ಇವನ್ನೆಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದಾಗ ಈ ಮಕ್ಕಳ ಜೊತೆಗಿದ್ದಾಗ ಆಗ್ತಾ ಇರುವಂತಹ ಬದಲಾವಣೆ, ಕೆಲವೊಂದಿಷ್ಟು ಬದಲಾವಣೆಗಳು ಹೆಂಗಿರ್ತದಂದ್ರೆ ನಮಗೂ ಅದು ಹೊಸದಾಗಿರ್ತದೆ, ಪಾಲಕರಿಗೆ, ದೊಡ್ಡವರಿಗೆ ಮನೆಯಲ್ಲಿ. ಆ ಒಂದು ಬದಲಾವಣೆ ಸೂಕ್ಷ್ಮವಾಗಿ ನಾವು ಮೊದ್ಲೇ ಅದನ್ನ ಅನುಭವಿಸಿ. ಈಗ ಉದಾಹರಣೆಗೆ ನಿಮಗೆ ಟಿವಿನೇ ಬಿಡ್ಬೇಕಾಗಿದೆ, ಯಾರೋ ಒಬ್ರು ಅಂದ್ರು ಪರೀಕ್ಷಾ ಹತ್ರ ಬಂದಾಗ ನಾವು ಒಂದು 6 ತಿಂಗಳ ಟಿವಿ ಬಂದ್ ಮಾಡ್ಬಿಡ್ಬೇಕು ಅಂತ ಅನ್ಕೊಂಡಿವ್ರಿ ಅಂತ. ಅದನ್ನ ದಿಢೀರ್ ಅಂತ ಹೇಳ್ತಿರಲ್ಲ ಮಕ್ಕಳಿಗೆ, ಅದು ಅಲ್ಲಿ ಅವ್ರಿಗೆ ಆಸಕ್ತಿನೋ, ಓದುವಂತ ಆಸಕ್ತಿ ಕಡಿಮೆ ಆಗ್ಬೋದು, ಅಥವಾ ಅವ್ರಿಗೆ ಅದು ಒಪ್ಪಿಗೆ ಇಲ್ಲದೆ ಇರಬಹುದು. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಪಾಲಕರಾದವ್ರು ನೀವು ಮೊದಲು ಒಂದ್ ವಾರನೋ 15 ದಿವಸ ಅದನ್ನ ಬಿಟ್ಟು ನೋಡಿ, ನಿಮ್ ಕಡೆ ಸಾಧ್ಯನಾ ಅನ್ನೋದನ್ನ ಅವ್ರಿಗೆ ಹೇಳೋಕಿನ ಮೊದಲು ಅದನ್ನ ನೀವು ರೂಢಿಯಲ್ಲಿ ತಗೊಂಡ್ಬರ್ರಿ. ಯಾವಾಗ ಅದನ್ನ ನೀವು ರೂಢಿಯಲ್ಲಿ ತಗೊಂಡ್ಬರ್ತೀರಿ, ಯಾವಾಗ ಅದು ನಿಮ್ಮಿಂದ ಸಾಧ್ಯ ಅಂತ ಗೊತ್ತಾಗ್ತದೆ, ಆವಾಗ ಅದನ್ನ ಹೇಳುವಂತ ಸಾಮರ್ಥ್ಯ ನಮ್ಮಲ್ಲಿ ಬೆರ್ತದೆ. ಸೊ ಯಾವುದೇ ಒಂದು ವಿಚಾರವನ್ನ ನಾವು ಮಕ್ಕಳಿಗೆ ಕೊಡೋಕಿನ ಪೂರ್ವಭಾವಿಯಲ್ಲಿ ನಾವು ಅದನ್ನ ತಿಳ್ಕೊಂಡು ಅದನ್ನ ರೂಢಿ ಮಾಡ್ಕೊಂಡು ಅದನ್ನ ಅನುಭವಿಸಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಮಕ್ಕಳಿಗೆ ಹೇಳಬೇಕು. ಆವಾಗ ಆ ಬದಲಾವಣೆಗೆ ಮಕ್ಕಳು ಏನಾಗ್ತಾರಂದ್ರೆ ಅಡ್ಜಸ್ಟ್ ಆಗ್ತಾರೆ ಅಥವಾ ಅದನ್ನ ಒಪ್ಪಿಕೊಳ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಮಕ್ಕಳಿಗೆ ಆ ವಿಚಾರವನ್ನ ಹೇಳೋದ್ರಲ್ಲಿ ಸಮರ್ಥರಾಗಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನೋಡ್ರಿ, ಈಗ ಬದಲಾವಣೆ ಬೆಳವಣಿಗೆಗೆ ನಮ್ಮ ಸುಬೋಧ ಸಮಾಲೋಚನೆ ಕಾರ್ಯಕ್ರಮನೇ ಕಾರಣ. ನಾವು ಮಕ್ಕಳಿಗಾಗಿ ನಾವು ಶುರು ಮಾಡಿದಂತೆ ಈ ಕಾರ್ಯಕ್ರಮ ಮಾಡ್ತಾ ಹೋದಂತೆಲ್ಲ ಈ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಬಹಳ ಪೂರಕವಾಯಿತು, ಆ ಬೆಳವಣಿಗೆಗೆ ಸಹಕಾರಿಯಾಯಿತು. ಆ ನಿಟ್ಟಿನೊಳಗ ಒಂದು ಶತಕದ ಆಟದ ಒಂದು ಸುಬೋಧ ಸಮಾಲೋಚನೆ ಈ ಸಂದರ್ಭದೊಳಗ ಬದಲಾವಣೆ ಬೆಳವಣಿಗೆ ಯಾವ ರೀತಿ ಇರಬೇಕು, ಒಂದು ಪ್ರಶ್ನೆಯನ್ನು ಕೊಡಬಹುದಾ ನಮ್ಮ ಕೇಳುಗರಿಗೆ? ಸೊ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಬದಲಾವಣೆ ಬೆಳವಣಿಗೆಯಲ್ಲಿ ಪಾಲಕರಾದವರು ನೀವು ಯಾವ ಒಂದು ಬದಲಾವಣೆ ಮತ್ತು ಬೆಳವಣಿಗೆಗೆ ನಿಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರೆ, ಇವತ್ತಿನ ವಿಷಯ ಬದಲಾವಣೆ ಬೆಳವಣಿಗೆ ಅಂತ. ಏನಿದು ಬದಲಾವಣೆ ಇದೆ, ಸೂಕ್ಷ್ಮವಾಗಿ ಆಗ್ಬಿಟ್ಟಿರ್ತದೆ, ಎಲ್ಲೋ ಒಂದ್ ಕಡೆ ನೀವು ಮಾಡಿರ್ತೀರಿ, ಅದ್ರ ಪ್ರತಿಫಲ ಸಿಕ್ಕಿರ್ತದೆ ನಿಮ್ಗೆ. ಅದು ಎಂತಾದ್ ಸಿಕ್ತು ಮತ್ತು ಇದರಿಂದ ಏನು ಉಪಯೋಗ ಅನ್ನೋದನ್ನ ಬರೆದು ಕಳಿಸ್ರಿ. ಗುರುರಾಜ್ ಪಾಟೀಲ್ ಅವರೇ, ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ನಂಬರ್ 9980137798. ಮತ್ತು ಬೆಳವಣಿಗೆ ಅಂತಂದ್ರೆ, ಈಗ ನೋಡಿ, ನಾವು ಚಿಕ್ಕವರಿದ್ದಾಗ ನಮ್ಗೊಂದು ಸಿಂಪಲ್ ನೋಟ್ಬುಕ್ ಬೇಕು ಅಂದ್ರೆ ಆ ನೋಟ್ಬುಕ್ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ನಾವೇನ್ ಮಾಡ್ತಿದ್ವಿ, ನಮ್ಮ ಅಪ್ಪನಿಗೋ ಅಮ್ಮನಿಗೋ ಕೇಳಿದಾಗ ಅದು ಇಂಡೆಂಟ್ ಹಾಕಿದಂಗ ವಾರ 15 ದಿವಸ ಆದ್ಮೇಲೆ ನೋಟ್ಬುಕ್ ಸಿಗಬಹುದಾಗಿತ್ತು. ಈ ಸಾರಿ ಇಲ್ಲಾಂದ್ರೆ ಮತ್ತೊಂದ್ ಸಾರಿ ಡ್ರೆಸ್. ಆ ರೀತಿ ಅವಕಾಶಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಕಡೆ ನಾವು ನೋಡ್ತೀವಿ. ಹೋಟೆಲ್ಗೆ ಹೋಗಿರ್ತೀವಿ, ಎಲ್ಲೋ ಒಂದ್ ಕಡೆ ನಮ್ಗೆ ಅಪೇಕ್ಷೆ ಪಟ್ಟು ನಾವು ಪುರಿ ತಿನ್ಬೇಕು ಅಂತ ಹೋದಾಗ ಅಲ್ಲಿ ಪುರಿ ಇಲ್ಲ ಸರ್, ಪುರಿ ಖಾಲಿ ಆಯ್ತು ಅಂದ ಮತ್ತೇನೋ ದೋಸೆನೋ ಇಡ್ಲಿನೋ ತಿನ್ ಬರ್ತೀವಿ. ಇದಕ್ಕೆ ಆಪ್ಷನ್ಸ್ ಅಂತ ಹೇಳ್ತೀವಿ. ಆದ್ರೆ 2 ವಿಷಯಕ್ಕೆ ಆಪ್ಷನ್ಸ್ ಇಲ್ಲ ಪಾಲಕರೇ. ಒಂದೇದ್ದು ನಮ್ಮ ದಿನಚರಿಯಲ್ಲಿರುವಂತ ವ್ಯಾಯಾಮಕ್ಕೆ ಆಪ್ಷನ್ಸ್ ಇಲ್ಲ. ವ್ಯಾಯಾಮೇ ಆಪ್ಷನ್. ನಾವು ವಾಕಿಂಗ್ ಮಾಡ್ತೀನೋ, ರನ್ನಿಂಗ್ ಮಾಡ್ತೀನೋ, ಜಾಗಿಂಗ್ ಮಾಡ್ತೀನೋ, ಇದನ್ನ ನಾನು ಪ್ರತಿನಿತ್ಯ ಪ್ರತಿ ದಿವಸ ಮಾಡ್ಲೇಬೇಕು. ಇದು ಒಂದು ಆಪ್ಷನ್. ಆದ್ರೆ ಇದಕ್ಕೆ ನೋಡಿ ಪರ್ಯಾಯ ಇಲ್ಲೇ ಇಲ್ಲ. ಎರಡನೇದಕ್ಕೆ ಪರ್ಯಾಯ ಇಲ್ಲ, ಓದ್ಲಿಕ್ಕೆ ಪರ್ಯಾಯ. ಓದೇ ಪರ್ಯಾಯ. ನಿಮ್ಗೆ ಓದ್ಬೇಕು ಅಂತಿದ್ದಾಗ ಯಾವ್ದೋ ಒಂದು ಪುಸ್ತಕನ ಅದನ್ನ ಕೇಳಿಸ್ಕೊಳ್ಳುವಂತ ಅವಕಾಶಗಳು ಸಾಕಷ್ಟಿದೆ ನಿಜ. ಆದ್ರೆ ಓದುವಂತ ಪರಿಸ್ಥಿತಿ ಅಥವಾ ಓದಿದ್ರೆ ಸಿಗುವಂತ ಲಾಭಗಳು ಏನಿದೆ, ಆ ಲಾಭಗಳು ನಿಮಗೆ ಕೇಳೋದ್ರಿಂದ ಸಿಗಲಾರದ್ದು ಅಂತ ಹೇಳ್ಬೇಕು. ಸೊ ಇದು ಒಂದೇ ಭಾಗ ನಾನು ಹೇಳಿದ್ದು. ಇನ್ನ ಎಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದು ಮಕ್ಕಳಿಗೆ ಗೊತ್ತು ಇರಬೇಕು. ಇನ್ನ ಎಲ್ಲೆಲ್ಲಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದ್ರ ಅರಿವನ್ನ ನಾವು ಜವಾಬ್ದಾರಿಯಿಂದ ನಮ್ಮ ಪಾಲಕರಾದವರು ಮಕ್ಕಳಿಗೆ ಬೇಕು. ನಾನೊಂದ್ಸರಿ ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಯಾವುದೇ ಒಂದು ಸಿಲೆಬಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕಿನ ಮೊದಲು, ಮಕ್ಕಳಿಗೆ ಕಲಿಸೋಕಿನ ಮೊದಲು ಅದನ್ನ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ. ಅಂದ್ರೆ ಪೂರ್ವಭಾವಿ ತಯಾರಿ ಅಂತ ಹೇಳ್ತೀವಿ ನಾವು. ಹಂಗೆ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಏನನ್ನ ನಡೀತದೋ ಆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಪೂರ್ವಭಾವಿ ತಯಾರಿ ಅಂತ ಏನ್ ಹೇಳ್ತೀನಿ, ಈ ಒಂದು ವಿಚಾರವನ್ನ ಮಕ್ಕಳಿಗೆ ನಾವು ಅದೇ ಸಂದರ್ಭದಲ್ಲಿ ಹೇಳೋಕಿನ ಮೊದಲೇ ಹೇಳಿಡೋದು ಮಕ್ಕಳ ತಿಳುವಳಿಕೆಗಾಗ್ಲಿ, ಮಕ್ಕಳ ಅರಿವಿಗಾಗ್ಲಿ ಅಥವಾ ಅವ್ರು ಒಪ್ಕೊಳ್ಳೋದಾಗ್ಲಿ ಸಾಧ್ಯತೆಗಳು ಹೆಚ್ಚಿರ್ತದೆ. ಈಗ ಯಾರೋ ಗೆಸ್ಟ್ ಬರ್ತಾರೆ, ಸಡನ್ ಆಗಿ ಬಂದ ತಕ್ಷಣ ನಾವು ಹೇಳ್ಬಿಟ್ವಿ ಅಂದ್ರೆ, ಅಮ್ಮ ಮೊದ್ಲು ಹೇಳ್ಬೇಕು ಬೇಡಮ್ಮ ನನಗೆ ಅಂತ ಅನ್ಬೋದು. ಸೊ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸುವಂತ ಸ್ಥಿತಿಗತಿಗಳು ಕಾಣಿಸ್ತದೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ಯಾವ ಬದಲಾವಣೆಗಳನ್ನ ನಾವು ಮಕ್ಕಳಿಗೆ ಪರಿಚಯಿಸಬೇಕಾಗಿದೆಯೋ ಅದರ ಪೂರ್ವಭಾವಿ ವಿಚಾರವನ್ನ ನಾವು ಕೊಟ್ಟಾಗ ಅಲ್ಲಿ ಸಂಯಮತೆ,
ಸರಳತೆ ಹಾಗೂ ಹೊಂದಾಣಿಕೆ ಆಗುವಂತಹ ಸ್ಥಿತಿಗತಿಗಳು ಇದ್ದು ಮಕ್ಕಳು ಅದನ್ನ ಕಾಲಕ್ರಮೇಣ ಹೊಂದಿಕೊಂಡು ಅದಾದ್ಮೇಲೆ ನಿಮ್ ಜೊತೆಗೆ ಆತ್ಮೀಯತೆಯಿಂದ ಬದಲಾವಣೆ ಆದಾಗ ಅಲ್ಲಿ ಬೆಳವಣಿಗೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಪಾಲಕರೇ ಹಾಗೂ ಚೋಳಿನ್ ಸಾಹೇಬ್ರೆ. ಗುರುರಾಜ್ ಪಾಟೀಲ್ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ಈಗ ನೋಡ್ರಿ, ಮಕ್ಕಳು ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ, ನಾವು ಹೇಳೋದನ್ನ ಕೇಳೋದಿಲ್ಲ, ನಾವು ಮಾಡೋದನ್ನ ನೋಡ್ತಾರೆ ಅಂತೇಳಿ. ಅಂದ್ರೆ ನಾವು ವ್ಯಾಯಾಮ ಮಾಡೋದನ್ನ, ಬೆಳಿಗ್ಗೆ ಅಥವಾ ವಾಕಿಂಗ್ ಮಾಡೋದನ್ನ ನೋಡ್ತಾ ಇದ್ರೆ ಅವ್ರಿಗೆ ಕೂಡ ವ್ಯಾಯಾಮ ಮಾಡ್ಬೇಕು, ನಮ್ಗೆ ಆರೋಗ್ಯ ಬಹಳ ಮುಖ್ಯ ಅಂತ ಗೊತ್ತಾಗ್ತದೆ. ಹಿಂಗಾಗಿ ನಮ್ಮ ಒಂದು ನಡವಳಿಕೆಗಳು ಆ ರೀತಿ ನಾವು ಬದಲಿ ಮಾಡ್ಕೊಳಕ್ ಸಾಧ್ಯ. ಆದ್ರೆ ದಿನನಿತ್ಯ ವ್ಯಾಯಾಮ ಮಾಡೋದು, ಆರೋಗ್ಯದ ಕಡೆ ನಿಗಾ ವಹಿಸೋದು ಇತ್ತು ಅಂದ್ರೆ ಖಂಡಿತವಾಗಿ ಕೂಡ ಅವರು ಬದಲಾಗ್ತಾರೆ. ಆಮೇಲೆ ಮುಖ್ಯವಾಗಿ ಪುಸ್ತಕ ಹೇಳ್ತಾನೆ ನೋಡ್ರಿ, ನೀ ನನ್ನ ತಲೆ ಬಗ್ಗಿಸಿ ನೋಡು, ನಾನು ನನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತೇಳಿ. ಈಗ ಮಕ್ಕಳಿಗೆ ಏನಾದ್ರು ನಾವು ಹೇಳ್ಬೇಕು ತಲೆ ಎತ್ತಿ ಅಂತಂದ್ರೆ ನಮ್ಮ ತಲೆಯೊಳಗೆ ಏನಾದ್ರು ವಿಚಾರಗಳು ಇರ್ಬೇಕಲ್ಲ. ಹೀಗಾಗಿ ಒಳ್ಳೆ ವಿಚಾರಗಳನ್ನ ನಾವು ಅವಲೋಕಿಸಬೇಕು, ಅವುಗಳನ್ನ ಓದಿ ತಿಳ್ಕೊಂಡು ಮಕ್ಕಳಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಮಾತ್ರ ಒಂದು ಯಶಸ್ವಿ ಬದಲಾವಣೆಗೆ ತಯಾರಾಗ್ತಾರ ಮತ್ತು ಬೆಳವಣಿಗೆಗೆ ಪೂರಕವಾದ ವಾತಾವರಣ ಸೃಷ್ಟಿ ಆಗ್ತದೆ. ಗುರುರಾಜ್ ಪಾಟೀಲ್ ಅವರೇ, ಮಕ್ಕಳಿಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ಬೇಕು ಅಂತಂದ್ರೆ ಮಕ್ಕಳಲ್ಲಿ ಇವತ್ತು ಸಾಕಷ್ಟು ಆಮಿಷಗಳಿದೆ. ಅವೆಲ್ಲವುಗಳನ್ನ ನಾವು ಜಯಿಸಿ ಒಂದು ಉತ್ತಮ ಒಂದು ಮಾರ್ಗವನ್ನು ಹಿಡಿಬೇಕು ಅಂತಂದ್ರೆ ಹೇಗೆ ನಮ್ಮ ಸಮಯವನ್ನ ಹೊಂದಿಸಿಕೊಳ್ಳಿಕ್ಕೆ ಬದಲಾಗ್ಬೇಕು, ಅವರು ಬೆಳವಣಿಗೆಗೆ ಕಾರಣ ಆಗ್ಬೇಕು. ಮಕ್ಕಳಿಗೆ ಏನಾದ್ರು ಹೇಳ್ಬೋದು? ಸಂಯಮತೆ, ಸಮಯ, ಇವನ್ನೆಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದಾಗ ಈ ಮಕ್ಕಳ ಜೊತೆಗಿದ್ದಾಗ ಆಗ್ತಾ ಇರುವಂತ ಬದಲಾವಣೆ, ಕೆಲವೊಂದಿಷ್ಟು ಬದಲಾವಣೆಗಳು ಹೆಂಗಿರ್ತದಂದ್ರೆ ನಮಗೂ ಅದು ಹೊಸದಾಗಿರ್ತದೆ, ಪಾಲಕರಿಗೆ, ದೊಡ್ಡವರಿಗೆ ಮನೆಯಲ್ಲಿ. ಆ ಒಂದು ಬದಲಾವಣೆ ಸೂಕ್ಷ್ಮವಾಗಿ ನಾವು ಮೊದ್ಲೇಕದನ್ನ ಅನುಭವಿಸಿ. ಈಗ ಉದಾಹರಣೆಗೆ ನಿಮಗೆ ಟಿವಿನೇ ಬಿಡ್ಬೇಕಾಗಿದೆ, ಯಾರೋ ಒಬ್ರು ಅಂದ್ರು ಪರೀಕ್ಷಾ ಹತ್ರ ಬಂದಾಗ ನಾವು ಒಂದು 6 ತಿಂಗಳ ಟಿವಿ ಬಂದ್ ಮಾಡ್ಬಿಡ್ಬೇಕು ಅಂತ ಅನ್ಕೊಂಡಿವ್ರಿ ಅಂತ. ಅದನ್ನ ದಿಢೀರ್ ಅಂತ ಹೇಳ್ತಿರಲ್ಲ ಮಕ್ಕಳಿಗೆ, ಅದು ಅಲ್ಲಿ ಅವ್ರಿಗೆ ಆಸಕ್ತಿನೋ, ಓದುವಂತ ಆಸಕ್ತಿ ಕಡಿಮೆ ಆಗ್ಬೋದು, ಅಥವಾ ಅವ್ರಿಗೆ ಅದು ಒಪ್ಪಿಗೆ ಇಲ್ಲದೆ ಇರಬಹುದು. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಪಾಲಕರಾದವ್ರು ನೀವು ಮೊದಲು ಒಂದ್ ವಾರನೋ 15 ದಿವಸ ಅದನ್ನ ಬಿಟ್ಟು ನೋಡಿ, ನಿಮ್ ಕಡೆ ಸಾಧ್ಯನಾ ಅನ್ನೋದನ್ನ ಅವ್ರಿಗೆ ಹೇಳೋಕಿನ ಮೊದಲು ಅದನ್ನ ನೀವು ರೂಢಿಯಲ್ಲಿ ತಗೊಂಡ್ಬರ್ರಿ. ಯಾವಾಗ ಅದನ್ನ ನೀವು ರೂಢಿಯಲ್ಲಿ ತಗೊಂಡ್ಬರ್ತೀರಿ, ಯಾವಾಗ ಅದು ನಿಮ್ಮಿಂದ ಸಾಧ್ಯ ಅಂತ ಗೊತ್ತಾಗ್ತದೆ, ಆವಾಗ ಅದನ್ನ ಹೇಳುವಂತ ಸಾಮರ್ಥ್ಯ ನಮ್ಮಲ್ಲಿ ಬೆರ್ತದೆ. ಸೊ ಯಾವುದೇ ಒಂದು ವಿಚಾರವನ್ನ ನಾವು ಮಕ್ಕಳಿಗೆ ಕೊಡೋಕಿನ ಪೂರ್ವಭಾವಿಯಲ್ಲಿ ನಾವು ಅದನ್ನ ತಿಳ್ಕೊಂಡು ಅದನ್ನ ರೂಢಿ ಮಾಡ್ಕೊಂಡು ಅದನ್ನ ಅನುಭವಿಸಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಮಕ್ಕಳಿಗೆ ಹೇಳಬೇಕು. ಆವಾಗ ಆ ಬದಲಾವಣೆಗೆ ಮಕ್ಕಳು ಏನಾಗ್ತಾರೆ ಅಡ್ಜಸ್ಟ್ ಆಗ್ತಾರೆ ಅಥವಾ ಅದನ್ನ ಒಪ್ಪಿಕೊಳ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಮಕ್ಕಳಿಗೆ ಆ ವಿಚಾರವನ್ನ ಹೇಳೋದ್ರಲ್ಲಿ ಸಮರ್ಥರಾಗಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ನೋಡ್ರಿ, ಈಗ ಬದಲಾವಣೆ ಬೆಳವಣಿಗೆಗೆ ನಮ್ಮ ಸುಬೋಧ ಸಮಾಲೋಚನೆ ಕಾರ್ಯಕ್ರಮನೇ ಕಾರಣ. ನಾವು ಮಕ್ಕಳಿಗಾಗಿ ನಾವು ಶುರು ಮಾಡಿದಂತೆ ಈ ಕಾರ್ಯಕ್ರಮ ಮಾಡ್ತಾ ಹೋದಂತೆಲ್ಲ ಈ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇದು ಬಹಳ ಪೂರಕವಾಯಿತು, ಆ ಬೆಳವಣಿಗೆಗೆ ಸಹಕಾರಿಯಾಯಿತು. ಆ ನಿಟ್ಟಿನೊಳಗ ಒಂದು ಶತಕದ ಆಟದ ಒಂದು ಸುಬೋಧ ಸಮಾಲೋಚನೆ ಈ ಸಂದರ್ಭದೊಳಗ ಬದಲಾವಣೆ ಬೆಳವಣಿಗೆ ಯಾವ ರೀತಿ ಇರಬೇಕು, ಒಂದು ಪ್ರಶ್ನೆಯನ್ನು ಕೊಡಬಹುದಾ ನಮ್ಮ ಕೇಳುಗರಿಗೆ? ಸೊ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಬದಲಾವಣೆ ಬೆಳವಣಿಗೆಯಲ್ಲಿ ಪಾಲಕರಾದವರು ನೀವು ಯಾವ ಒಂದು ಬದಲಾವಣೆ ಮತ್ತು ಬೆಳವಣಿಗೆಗೆ ನಿಮ್ಮ ಜೀವನದಲ್ಲಿ ಆಗಿದೆ, ಸೂಕ್ಷ್ಮವಾಗಿ ಆಗ್ಬಿಟ್ಟಿರ್ತದೆ, ಅಲ್ಲೋ ಒಂದ್ ಕಡೆ ನೀವು ಮಾಡಿರ್ತೀರಿ, ಅದರ ಪ್ರತಿಫಲ ಸಿಕ್ಕಿರ್ತದೆ ನಿಮ್ಗೆ, ಅದು ಎಂತಾದ್ ಸಿಕ್ತು ಮತ್ತು ಇದರಿಂದ ಏನು ಉಪಯೋಗ ಅನ್ನೋದನ್ನ ಬರೆದು ಕಳಿಸ್ರಿ. ಗುರುರಾಜ್ ಪಾಟೀಲ್ ಅವರೇ, ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಒಂದು ಯಾವುದೋ ಒಂದು ಸಮಾಲೋಚನೆ ನಡೀತಾ ಇದೆ ಅಂದಾಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಬಂದ್ರೆ ಅದೊಂದು ಬದಲಾವಣೆ ಬೆಳವಣಿಗೆಗೆ ಕಾರಣ ಆಗುವಂತಹದ್ದು. ಆ ನಿಟ್ಟಿನೊಳಗೆ ನಾವು ಹೇಳ್ಬೇಕು ಅಂತಂದ್ರೆ, ನಾವು ಯಾವುದೇ ಬದಲಾವಣೆ ನಮ್ಮ ಜೀವನದಲ್ಲಿ ಬಂದಾಗ ಅದನ್ನು ಒಪ್ಪಿಕೊಂಡು ಆ ಮೂಲಕವಾಗಿ ನಮ್ಮ ಜೀವನದ ಮೆಟ್ಟಲುಗಳನ್ನು ಏರ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮಕ್ಕಳಿಗೂ ಕೂಡ ಈ ಒಂದು ಕಲೆಯನ್ನ ಕರತಲ ಮೂಲಕ ಮಾಡಿಸಿದಾಗ ಅವರು ಕೂಡ ಯಶಸ್ವಿ ಆಗ್ತಾರ. ಬದಲಾವಣೆಗೆ ಒಗ್ಗಿಕೊಂಡು ಬೆಳವಣಿಗೆಯನ್ನು ನೋಡುವತ್ತ ನಮ್ಮ ದೃಷ್ಟಿ ಇರಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಆಲೋಚನೆ ಸಮ ಆಲೋಚನೆ, ಏಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು, ಪಾಲನೆ ಪೋಷಣೆ ಬೇಕಾಲೋಚನೆ, ಸಮ ಆಲೋಚನೆ. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಬದಲಾವಣೆ ಬೆಳವಣಿಗೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೇನ್. ಸಂಕಲನ ಉಷಾ ಕುಲಕರ್ಣಿ. ಪ್ರಾಯೋಜಕರು
ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ. ಕಲಿಯಲು ಕಲಿಯಿರಿ. ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ, ಜೀವನಕ್ಕಾಗಿ ಕೌಶಲ್ಯಗಳ ಅರಿವು, ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ, ಆಹ್ಲಾದಕರ ವಾತಾವರಣ, ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ, ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ. ಕಾಲಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ. 10ನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ, ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ. ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಫೋನ್ ನಂಬರ್ 9980137798. ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ರೇಡಿಯಂಟ್ ಮೆಂಟಲ್ ಅರ್ಥಮೆಟಿಕ್ ಅಬ್ಯಾಕಸ್ ಹುಬ್ಬಳ್ಳಿ. ಮಕ್ಕಳ ಗಣಿತ ಕಲಿಕಾ ಕೌಶಲ್ಯ ಹೆಚ್ಚಿಸಲು ಹಾಗೂ ಮನೆಯಲ್ಲಿರುವ ಗೃಹಿಣಿಯರ ಸಾಧನೆಗೆ ಸುವರ್ಣಾವಕಾಶ. ರೇಡಿಯಂಟ್ ಸಂಸ್ಥೆಯ ಫ್ರಾಂಚೈಸಿಯನ್ನ ಸಂಪರ್ಕಿಸಿ 990206